ಸರ್ ಈಗ ರಾಜ್ಯಪಾಲರು ಅರ್ಕಾವತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಸರ್. ಅದೇ ಗೊತ್ತಿಲ್ಲ, ನಾನು ನೋಡ್ತೀನಿ. ಈಗ ಬಿಜೆಪಿಯವರು 4 ವರ್ಷ ಇದ್ರಲ್ಲ, ಯಾಕೆ ಬರಲಿಲ್ಲ, ಯಾಕೆ ಮಾಡಲಿಲ್ಲ? ಅದೇ ನಿಮ್ಮ ಅವಧಿಯಲ್ಲಿ ಬರೆದಿದ್ದಾರೆ. ಅಲ್ಲ, ಆಯ್ತಪ್ಪ, ನಮ್ಮ ಅವಧಿ. ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದೆಯಾ ನೀನು? ಸಿ, ದೇ ಆರ್ ಇನ್ ಪವರ್. ವೈ ದೇ ಆರ್ ನಾಟ್ ಪ್ಲೇಸ್ಡ್ ಬಿಫೋರ್ ದಿ ಅಸೆಂಬ್ಲಿ? 4 ವರ್ಷ ಇದ್ರಲ್ಲ. 4 ವರ್ಷ ಇದ್ರಲ್ರಿ. ಈಗ ಸಿ ಟಿ ರವಿ ಲೆಟರ್ ಬರೆದಿದ್ದಾರೆ. ಆಗ್ಯಾಕೆ ಅವರೇ ಮಂತ್ರಿ ಇದ್ರಲ್ಲ, ಹಾಂ, ಆಗ್ಯಾಕೆ ಮಾಡಲಿಲ್ಲ? ನಾನು ಮಾಡಿ ಅಂತ ಹೇಳಿದೆ. ಈಗ ಏನಾಗಿದೆ ಗೊತ್ತಾ ನಿಮಗೆ? ಇದ್ರ ಮೇಲೆ ಆದಿ ಎಂತೇನೋ ಕೇಶವನಾರಾಯಣ ಅನ್ನೋರು ಅಧ್ಯಕ್ಷರು ಸಮಿತಿ, ಇವೆಲ್ಲ ನೋಡಬೇಕು. ನೋಡ್ಬಿಟ್ಟು ವಿಲ್ ಟೇಕ್ ಇಟ್. ರಾಜ್ಯಪಾಲರು ಸಂಬಂಧಪಟ್ಟಂತೆ ರಾಷ್ಟ್ರಪತಿಗೆ ದೂರ ಏನಾದ್ರು ಕೊಡ್ತೀರಾ ಸರ್? ಇಲ್ಲ, ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಈ ರಾಜ್ಯಪಾಲರು ಎಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ, ಈಗ ಅವನು ಯಾವನೋ ಒಬ್ಬ ಕಂಪ್ಲೇಂಟ್ ಕೊಟ್ಟವನೆ, ಸುಮ್ಮನೆ ನಿಮಗೆ ಏನಂತ ಕಂಪ್ಲೇಂಟ್ ಕೊಟ್ಟವನೆ ಅಂತಂದ್ರೆ, ನಮ್ಮ ಮೈಸೂರಿನವರು ಅವ್ರು ಯಾವಾಗಲೂ ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ರು, ಇಂಗ್ಲೀಷ್ನಲ್ಲಿ ಸೈನ್ ಮಾಡಿಬಿಟ್ರೆ ಅದಕ್ಕೆ ಎಂಕ್ವೈರಿ ಮಾಡಿ ಅಂತ. ಅದು ಇಶ್ಯೂನಾ? ಇಶ್ಯೂ ಏನ್ರಿ ಅದು? ನಾನು ಇಂಗ್ಲೀಷ್ನಲ್ಲಾದ್ರು ಮಾಡ್ಬೋದು, ಕನ್ನಡದಲ್ಲಾದ್ರು ಮಾಡ್ಬೋದು ಅಲ್ವಾ? ಯಾರು ಬೇಕಾದರೂ ಯಾವ ಭಾಷೆ, ಅವ್ರಿಗೆ ಯಾವ ಭಾಷೆಯಲ್ಲಿ ಬರ್ತದೆ ಆ ಭಾಷೆಯಲ್ಲಿ ಮಾಡ್ಬೋದು. ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿರ್ತಕ್ಕಂಥ ಡ್ರಾಫ್ಟ್ಗಳಿರ್ತಾವಲ್ಲ, ಅವಕ್ಕೆಲ್ಲ ಕನ್ನಡದಲ್ಲೇ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ, ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ. ಬೇರೆ ರಾಜ್ಯದವರಿಗೆ, ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದಾಗ ಇಂಗ್ಲೀಷ್ನಲ್ಲಿ ಮಾಡ್ತೀನಿ. ಅದು ತಪ್ಪೇನು ಅದರಲ್ಲಿ? ನಿಮ್ಮ ಪ್ರಕಾರ ತಪ್ಪ? ಅಂಥ ಕ್ಷುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ಹೇಳಪ್ಪ, ನೀವೇ ಹೇಳ್ರಿ. ಯಾಕೆ ಸರ್ ಈ ತರ ಅಂತ? ಯಾಕೆ ಈ ತರ ರಾಜ್ಯಪಾಲ ನೀನೇ ಬರೆಯ ಯಾಕೆ?